ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂಥ ಶ್ರೀ ಹರೀಶ್ ಕುಮಾರ್ ಸರ್ ಅವರೇ, ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದಂಥ ಎನ್ ಸತೀಶ್ ಕುಮಾರ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ನಾಗೇಶ್ವರವರೇ, ಉಪಾಧ್ಯಕ್ಷರಾದಂಥ ವಕೀಲರ ಸಂಘ ಉಪಾಧ್ಯಕ್ಷರಾದಂಥ ಶ್ರೀನಿವಾಸರವರೇ, ಕಾರ್ಮಿಕ ನಿರೀಕ್ಷಕರಾದಂಥ ಆಶಾರಾಣಿ ಅವರೇ, CDP ರವರಾದಂಥ ರಮ್ಯಾರವರೇ, ಹಾಗೂ ರವಿಚಂದ್ರನ್ರವರೇ, ಈ ಅಂಗನವಾಡಿ ಕಾರ್ಯಕರ್ತರು ಹಾಗೂ ವಿವಿಧ ಇಲಾಖೆಯ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರೇ, ಇವತ್ತು ನಾವು ಜೀತ ಪದ್ಧತಿ ನಿರ್ಮೂಲನಾ ಒಂದು ಕಾರ್ಯಕ್ರಮವನ್ನು ದಿನಾಚರಣೆಯನ್ನು ನಾವಿವತ್ತು ಈ ಒಂದು ಸುಸಂದರ್ಭದಲ್ಲಿ ಹಮ್ಮಿಕೊಂಡಿರ್ತೀವಿ. 1976ರಲ್ಲಿ ಜೀತ ನಿರ್ಮೂಲನಾ ಕಾಯ್ದೆ ಜಾರಿಗೆ ಬಂದಾಗಲಿಂದ ಕೂಡ ಸರ್ಕಾರಗಳು ಈ ಜೀತ ಪದ್ಧತಿಯನ್ನು ನಿರ್ಮೂಲನೆ ಮಾಡೋದಕ್ಕೆ ವಿವಿಧ ರೀತಿಯ ತಂಡಗಳನ್ನು, ಪ್ರಾಧಿಕಾರಗಳನ್ನು ರಚನೆ ಮಾಡ್ತಾನೆ ಬಂದಿದ್ದಾರೆ. ಇವತ್ತು ನಾವು ಕೋಲಾರ ಜಿಲ್ಲೆಯನ್ನು ಜೀತ ವಿಮುಕ್ತ ಜಿಲ್ಲೆ ಅಂತ ಘೋಷಣೆ ಕೂಡ ಮಾಡಿದ್ದೀವಿ. ನಮ್ಮಲ್ಲಿ ಜೀತದಾಳುಗಳು ಯಾರು ಇಲ್ಲ ಅಂತ ಕೂಡ ನಾವು ಘೋಷಣೆ ಮಾಡಿದ್ದೀವಿ. ಆದರೂ ಕೂಡ ಎಲ್ಲಾದರೂ ಜೀತ ಪದ್ಧತಿ ಕಂಡು ಬಂದಲ್ಲಿ ತಾವು ನಮಗೆ ನೇರವಾಗಿ ಕಾಲ್ ಮಾಡಬಹುದು ಅಥವಾ ಜಿಲ್ಲಾಧಿಕಾರಿಗಳಿಗೂ ಕೂಡ ವಿಷಯವನ್ನು ತಿಳಿಸಬಹುದು. ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಏನು ಅನುಷ್ಠಾನ ಮಾಡ್ತಕ್ಕಂಥ ಪ್ರಾಧಿಕಾರ ಅವರೇ ಆಗಿದ್ದರೂ ಕೂಡ ವಿಭಾಗ ಮಟ್ಟದ ಅಧಿಕಾರಿಗಳಿಗೆ ಈ ಒಂದು ಅಧಿಕಾರವನ್ನು ಪ್ರತ್ಯಯೋಜನೆಯನ್ನು ಮಾಡಿದ್ದಾರೆ. ಸೊ ವಿಭಾಗ ಮಟ್ಟದಲ್ಲಿ ಇದ್ದರೂ ಕೂಡ ನಾವು ಕೂಡ ತಾಲೂಕು ಮಟ್ಟದಲ್ಲಿ ಯಾವುದೇ ಪ್ರಕರಣಗಳು ಕಂಡು ಬಂದಲ್ಲಿ ಧಾವಿಸಿ ನಾವು ಅದನ್ನು ಕಾರ್ಯಾಚರಣೆಯನ್ನು ಕೂಡ ಮಾಡ್ತೀವಿ. ಸದ್ಯಕ್ಕೆ ನಮಗೆ ತಾಲೂಕು ಮಟ್ಟದಲ್ಲಿ ಯಾವುದೇ ರೀತಿ ದೂರುಗಳು ಕೂಡ ಜೀತ ಪದ್ಧತಿಯ ಬಗ್ಗೆ ಕಂಡು ಬಂದಿಲ್ಲ. ಸೊ ಜೀತ ಪದ್ಧತಿ ಅಂತಕ್ಕಂಥದ್ದು ಒಂದು ಘನಘೋರವಾದಂಥ ಪಿಡುಗು ಅಂದರೆ ತಪ್ಪಾಗಲಾರದು. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಕೆಲವೊಂದು ಬಾಲ್ಯ ವಿವಾಹ, ಈ ಜೀತ ಪದ್ಧತಿ, ಹೀಗೆ ಜಾತಿ ಪದ್ಧತಿ, ಈ ಒಂದು ಅನಿಷ್ಟ ಪದ್ಧತಿಗಳು ಬಹಳ ರೂಢಿಗತವಾಗಿ ಬಂದ್ಬಿಟ್ಟಿದ್ವು. ಈಗೀಗ ನಮಗೆ ಅವೆಲ್ಲ ಕೂಡ ತೊಲಗುತ್ತಾ ಇದ್ದಾವೆ. ನಮ್ಮಲ್ಲಿ ಶಿಕ್ಷಣವಂತರಾದಂತೆ, ಜಾಗೃತರಾದಂತೆ ಈ ಒಂದು ಅನಿಷ್ಟ ಪದ್ಧತಿಗಳೆಲ್ಲ ಕಾಲಕ್ರಮೇಣ ನಶಿಸಿ ಹೋಗ್ತಾ ಇದ್ದಾವೆ. ಈಗಲೂ ಕೂಡ ಕೆಲವೊಂದು ಕಡೆ ಏನಾದರೂ ಕಂಡೋ ಅಥವಾ ಕಾಣ್ದಿರನೋ ಈ ಒಂದು ಪದ್ಧತಿಗಳು ಅಸ್ತಿತ್ವದಲ್ಲಿದ್ದರೆ ದಯವಿಟ್ಟು ಕೂಡ ಇದನ್ನು ನೀವು ತಾಲೂಕು ಆಡಳಿತದ ಗಮನಕ್ಕೆ ತಂದರೆ ನಾವು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ಕ್ರಮ ತೆಗೆದುಕೊಳ್ತೀವಿ. ನಮ್ಮ ಸಂವಿಧಾನದ ಕಲಂ 21 ವಿಧಿ 21 ಏನು ಹೇಳ್ತಾ ಅಂದರೆ ಪ್ರತಿಯೊಬ್ಬರೂ ಕೂಡ ಜೀವಿಸುವಂಥ ಸ್ವಾತಂತ್ರ್ಯ ಇದೆ, ಪ್ರತಿಯೊಬ್ಬರೂ ಕೂಡ ಸಮಾನರು, ಯಾರೂ ಕೂಡ ಮೇಲಿಲ್ಲ ಕೀಳಿಲ್ಲ, ಎಲ್ಲರಿಗೂ ಕೂಡ ಜೀವಿಸುವಂಥ ಸ್ವಾತಂತ್ರ್ಯ ಇದೆ. ಸೊ ಸಂವಿಧಾನದ ಆಶಯದಂತೆ ನಾವೆಲ್ಲರೂ ಕೂಡ ಸಮಾನರು, ಪ್ರತಿಯೊಬ್ಬರಿಗೂ ಕೂಡ ದುಡಿಯುವ ಹಕ್ಕಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಎಲ್ಲವೂ ಇದ್ದಾಗ ನಾವು ಜೀತ ಪದ್ಧತಿಯನ್ನು ನಿರ್ಮೂಲನೆಗೊಳಿಸಬೇಕು. ನಾವು ಜೀತ ಪದ್ಧತಿಯನ್ನು ಅದನ್ನು ಮುಂದುವರಿಸ್ಕೊಂಡು ಹೋಗಬಾರ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸ್ವಾತಂತ್ರ್ಯ ಇದೆ. ಸೊ ನಾವು ಅವರನ್ನು ಯಾವುದೇ ಒಂದು ದೃಷ್ಟಿಯಲ್ಲೂ ಕೂಡ ನಾವು ಜೀತಕ್ಕಿದ್ದಾರೆ ಇವರು ಅಂತ ಕೀಳಾಗಿ ನಾವು ನೋಡಬಾರ್ದು. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಹರೀಶ್ ಸಾಹೇಬ್ರೆ, ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಗೀತಾ ಮೇಡಮ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸಪ್ಪ ಅವರೇ ಮತ್ತು ರವೀಂದ್ರ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ರಮ್ಯಾ ಮೇಡಮ್ ಅವರೇ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಆಶಾರಾಣಿ ಮೇಡಮ್ ಅವರೇ, ನಮ್ಮ ವಕೀಲ ಮಿತ್ರರಾಗಿರ್ತಕ್ಕಂಥ ಮಾಜಿ ವಕೀಲ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ವಿವಿಧ ಇಲಾಖೆಗಳಿಂದ ಬಂದಿರತಕ್ಕಂಥ ಅಧಿಕಾರಿ ವೃಂದದವರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ನಮ್ಮ ಉದ್ಘಾಟನಾ ಭಾಷಣದಲ್ಲಿ ಈ ದಿನದ ಪ್ರಾಮುಖ್ಯತೆ ಮತ್ತು ಅದರ ಪ್ರಯೋಜನತೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಈ ದೇಶದಲ್ಲಿ ಎಂಬುದರ ಬಗ್ಗೆ ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿದ ನಮ್ಮ ಸಾಹೇಬರು, ನಮ್ಮ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸಾಹೇಬರು, ಮತ್ತು ಅರ್ಥಪೂರ್ಣವಾಗಿ ಸ್ವಾರಸ್ಯಕರವಾಗಿ ಒಂದು ವಾಸ್ತವಿಕತೆಗೆ ಭಾಳ ಹತ್ತಿರವಾಗಿ ಮಾತಾಡೋದು.
ಅದರ ಜೊತೆಗೆ ನಮ್ಮ ಅಧ್ಯಕ್ಷರು ಕೂಡ ಇದರ ಬಗ್ಗೆ ನಮಗೆ ಪ್ರಸ್ತಾವನೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಭಾರತೀಯರು, ನಮಗೆ ನಮ್ಮದೇ ಆದಂಥ ಒಂದು ಪರಂಪರೆ ಇದೆ, ಸಂಸ್ಕೃತಿ ಇದೆ. ಇಡೀ ಭಾರತದಲ್ಲಿ, ಇಡೀ ಪ್ರಪಂಚದಲ್ಲಿ ನಾವು ಹೆಗ್ಗಳಿಕೆಯಿಂದ ಹೇಳ್ಕೊಳ್ತಕ್ಕಂಥದ್ದು ನಾವೆಲ್ಲ ಭಾರತೀಯರು, ನಮಗೆ ನಮ್ಮದೇ ಆದಂಥ ಒಂದು ಸಂಸ್ಕೃತಿ ಇದೆ. ಈ ಸಂಸ್ಕೃತಿಯನ್ನು ಪ್ರತಿ ದೇಶವೂ ಕೂಡ ಅದನ್ನು ಅಭಿನಂದಿಸ್ತದೆ. ಅದರಲ್ಲಿ ಎಣ್ಣೆ ಮಾತಿಲ್ಲ, ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಒಂದು ಒಳ್ಳೆಯ ಪರಂಪರೆ ಇದೆ. ಅದೊಂದು ಆಂತರಿಕ ವಿಚಾರಗಳಿಗೆ ಬಂದಾಗ, ನಾವು ಅನಾದಿ ಕಾಲದ ಒಂದು ಇತಿಹಾಸವನ್ನು ತೆಗೆದುಕೊಂಡಾಗ ಅನೇಕ ರಾಜಮನೆತನಗಳು ಈ ದೇಶವನ್ನು ಆಳ್ವಿಕೆ ನಡೆಸಿತು. ಒಳ್ಳೆ ಸಂಸ್ಕೃತಿಯನ್ನು ಬಿಟ್ಟು ಹೋಗಿದ್ದಾರೆ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಬಿಟ್ಟು ಹೋಗಿದ್ದಾರೆ, ಒಳ್ಳೆ ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ. ಅದು ಕೂಡ ಎಲ್ಲೋ ಒಂದು ಕಡೆ ನಾವು ಕೆಲವೊಂದು ಅನಿಶ್ಚಿತ ಪದ್ಧತಿಗಳಿಗೆ ಹೊಂದ್ಕೊಂಡು ಹೋಗ್ತಾ ಇದ್ವಿ ಮೊದಲಿನಿಂದಲೂ ಕೂಡ. ಒಂದು ಕಡೆ ಹೇಳ್ಬೇಕಾದ್ರೆ ಸತ್ಯಸಾಗಮನ ಪದ್ಧತಿ, ಗಂಡ ತೀರೋದ್ರೆ ಬಲವಂತವಾಗಿ ಹೆಣ್ಮಗಳನ್ನು ತಗೊಂಡು ಹೋಗೋದು, ಆ ಚಿತೆಗೆ ತರ್ತಕ್ಕಂಥ ಒಂದು ಅಮಾನ್ಯ ಒಂದು ಕೃತ್ಯ, ಬಾಲ್ಯ ವಿವಾಹಗಳು, ಜೀತ ಪದ್ಧತಿ, ಇಂಥ ಒಂದು ಅನಿಶ್ಚಿತ ಪದ್ಧತಿಗಳಿಗೆ ನಾವು ಹೊಂದ್ಕೊಂಡಿದ್ದೀವಿ. ಭಾರತ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಆಯಿತು. ಬ್ರಿಟಿಷರು ಇದರ ವಿರುದ್ಧ ಧ್ವನಿಯನ್ನು ಕೂಡ ಎತ್ತಿದ್ರು. ನೀವು ಈ ಅನಿಶ್ಚಿತ ಪದ್ಧತಿಗಳನ್ನು ಬಿಡಿ, ಇದು ಸಮಾಜಕ್ಕೆ ಕಂಟಕ, ಇದು ಬೇಡ ಅಂದರು. ಅದಕ್ಕೆ ಭಾರತೀಯರು ಏನಂದರು, ಬ್ರಿಟಿಷರು ನಮ್ಮ ಆಚಾರ ವಿಚಾರಗಳಿಗೆ ಅಡಚಣೆ ಪಡಿಸ್ತಾ ಇದ್ದಾರೆ, ಅಡ್ಡಿಪಡಿಸ್ತಾ ಇದ್ದಾರೆ, ನಮಗೆ ಆಚಾರ ವಿಚಾರಗಳ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಅಂತ ಕೂಡ ನಾವು ಪ್ರತಿಪಾದಿಸಿದ್ದು ಉಂಟು. ಆದರೆ ಒಬ್ಬ ಬ್ರಿಟಿಷ ಒಂದು ರಾಯಭಾರಿ ಭಾರತಕ್ಕೆ ಬಂದಾಗ ಆತನ ಒಂದು ಮಾತು ಹೇಳ್ತಾನೆ, ಒಳ್ಳೆ ಪರಂಪರೆಯನ್ನು ಉಳ್ಳವರು, ಒಳ್ಳೆ ಮನಸ್ಥಿತಿಯನ್ನು ಉಳ್ಳವರು ಭಾರತೀಯರು, ಸಹೃದಯಗಳು, ಅದು ಯಾಕೋ ಈ ಒಂದು ಅನಿಶ್ಚಿತ ಪದ್ಧತಿಗಳಿಗೆ ಹೊಂದ್ಕೊಂಡು ಇಡೀ ಸಮಾಜವನ್ನು ಒಂದು ಕಲ್ಮಶಗೊಳಿಸ್ತಾ ಇದ್ದಾರೆ, ಇದು ಬೇಡ, ಇದು ಸಮಾಜಕ್ಕೆ ಕಂಟಕ ಅಂತಕ್ಕಂಥ ತಮ್ಮ ಇದನ್ನು ಕೂಡ ಸಲಹೆಯನ್ನು ಕೂಡ ಕೊಟ್ಟು ಹೋದರು. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದರೆ ಈ ಜೀತ ಪದ್ಧತಿ ಬಹಳ ಅನಿಶ್ಚಿತ ಪದ್ಧತಿ. ಸಾಹೇಬ್ರು ಹೇಳಿದಾಗೆ ಇದು ಸಮಾಜಕ್ಕೆ ಒಂದು ಕಂಟಕ. ಈ ಜೀತ ಪದ್ಧತಿಯಲ್ಲಿ ಏನಾಗ್ತದೆ, ಒಬ್ಬ ವ್ಯಕ್ತಿಯನ್ನು ಒಂದು ಕಡೆ ಅವನಿಗೆ ವಿವೇಚನೆಗೆ ವಿರುದ್ಧವಾಗಿ ಅವನನ್ನು ಒಂದು ಕಡೆ ಕೂಡಾಕಿ ಅವನ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಕಿತ್ಕೊಂಡು ವ್ಯಕ್ತಿ ಸ್ವಾತಂತ್ರ್ಯ ಇಲ್ದಿರ ಮಾಡಿರ್ತಕ್ಕಂಥದ್ದು, ಅವನನ್ನು ಬಲವಂತವಾಗಿ ದುಡಿಮೆ ಮಾಡಿಸ್ಕೊಳ್ತಕ್ಕಂಥದ್ದು, ಆ ಬಲವಂತವಾಗಿ ದುಡಿಮೆ ಮಾಡಿಸ್ಕೊಂಡು ಏನು ದುಡಿಮೆ ಮಾಡಿಕೊಳ್ತಾರೋ ಅದಕ್ಕೆ ಅನುಗುಣವಾಗಿ ವೇತನ ಕೊಡದೇ ಇರ್ತಕ್ಕಂಥದ್ದು, ಕನಿಷ್ಠ ಮೂಲ ಸೌಕರ್ಯಗಳನ್ನು ಕೂಡ ಒದಗದೇ ಇರ್ತಕ್ಕಂಥ ಒಂದು ಅನಿಶ್ಚಿತ ಪದ್ಧತಿಗಳು ಇಂದ ಈ ಪದ್ಧತಿಗಳಂತ ಏನಂತೀವಿ, ಅದು ಈ ಒಂದು ಜೀತ ಪದ್ಧತಿ. ಇದರಿಂದ ಏನಾಗ್ತಾ ಇದೆ, ಬಹಳಷ್ಟು ಜನ ಮಾನಸಿಕ ಯಾತನೆಗೆ ಒಳಗಾಗ್ತಾ ಇದ್ದಾರೆ, ಬಹಳಷ್ಟು ಜನ ದೈಹಿಕ ಯಾತನೆಗೆ ಗುರಿ ಆಗ್ತಾ ಇದ್ದಾರೆ. ಬಹುಶಃ ನಾವೆಲ್ಲರೂ ಕೂಡ ಇವತ್ತು ಕೂಡ ಒಂದು ನಾವು ಪ್ರಶಂಸೆಯಿಂದ ನಮ್ಮನ್ನು ನಾವು ಹೇಳ್ಕೊಳ್ತಕ್ಕಂಥದ್ದು, ನಾವು ಭಾರತೀಯರು ಬಹಳಷ್ಟು ಮುಂದುವರೆದಿದ್ದೀವಿ, ಅದೇ ಎರಡನೇ ಮಾತಿಲ್ಲ. ವೈಜ್ಞಾನಿಕವಾಗಿ ಮುಂದುವರೆದಿದ್ದೀವಿ, ಸಾಮಾಜಿಕವಾಗಿ ಮುಂದುವರೆದಿದ್ದೀವಿ, ಆರ್ಥಿಕ ಸದೃಢತೆಯನ್ನು ಈ ದೇಶದಲ್ಲಿ ಕಂಡುಕೊಳ್ತಾ ಇದ್ದೀವಿ. ಆದರೂ ಕೂಡ ಎಲ್ಲೋ ಒಂದು ದಿಕ್ಕು ತಪ್ಪಿ ಹೋಗ್ತಾ ಇದ್ದೀವಿ. ಈ ಅನಿಶ್ಚಿತ ಪದ್ಧತಿ, ಜೀತ ಪದ್ಧತಿ ಅಂತ ಪದ್ಧತಿಗಳನ್ನು ನಾವು ನೋಡಿದಾಗ ನಾವು ಯಾವ ದಿಕ್ಕಿನತ್ತ ಹೋಗ್ತಾ ಇದ್ದೀವಿ, ನಮ್ಮ ಮನಸ್ಸುಗಳು ಯಾವ ದಿಕ್ಕಿನತ್ತ ಹೋಗ್ತಾ ಇದೆ, ಒಂದು ಬಾರಿ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಪ್ರಸಕ್ತಿಗಳು ಇವತ್ತು ಕೂಡ ಇದೆ. ಏನು ಈ ಒಂದು ಜೀತ ಪದ್ಧತಿಯಿಂದ ಏನಾಗ್ತಾ ಇದೆ, ನಾವೆಲ್ಲರೂ ಕಡೆ ಹೇಳ್ತೀವಿ, ನಾವೆಲ್ಲರೂ ಕೂಡ ಸಂವಿಧಾನವನ್ನು ಗೌರವಿಸಬೇಕು, ನಾವೆಲ್ಲರೂ ಕೂಡ ಈ ದೇಶದ ಒಂದು ಕಾನೂನು ಗೌರವಿಸಬೇಕು ಅಂತ ಹೇಳ್ತೇವೆ. ಅದು ಎಲ್ಲಿ ಪಾಲನೆ ಆಗ್ತಾ ಇದೆ? ಇವತ್ತೊಂದು ಜೀತ ಪದ್ಧತಿಯಿಂದ ಒಂದು ಉದಾಹರಣೆ ತೆಗೆದುಕೊಳ್ಳಿ. ಅನೇಕರನ್ನ ಒಂದು ಕಡೆ ಕೂಡಾಕಿ ಅವರನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಕೆಲವು ಪ್ರಭಾವಿ ವ್ಯಕ್ತಿಗಳು ಇವತ್ತು ಅವರನ್ನು ಭಿಕ್ಷಾಟನೆಗೆ ಬಿಡ್ತಾ ಇದ್ದಾರೆ. ಬೆಳಗ್ಗೆ ಎತ್ಕೊಂಡು ಬಂದು 9 ಗಂಟೆಗೆ ಬಿಟ್ಟರೆ ಸಾಯಂಕಾಲ 5 ಗಂಟೆಗೆ ಕರ್ಕೊಂಡು ಹೋಗಿ ತಮ್ಮ ಅಧೀನದಲ್ಲಿ ಇಟ್ಕೊಂಡು ಬಂದಂಥ ಹಣವನ್ನು ಅವರಿಂದ ದೋಸ್ತಕ್ಕಂಥದ್ದು, ಅವರಿಗೆ ಒಂದು ಮಾನಸಿಕ ದೈಹಿಕ ಒಂದು ಹಿಂಸೆಯನ್ನು ಕೊಡ್ತಕ್ಕಂಥದ್ದು, ಎಸ್ಟೇಟ್ಗಳಲ್ಲಿ ಇವತ್ತು ಅವರನ್ನು ಕೂಡಾಕೊಂಡು ವರ್ಷಾನುಗಟ್ಟೆ ಅವರಿಂದ ದುಡಿಮೆ ಮಾಡಿಸ್ಕೊಳ್ತಕ್ಕಂಥದ್ದು, ಈ ರೀತಿಯಾದಂಥ ಅನೇಕ ಪ್ರಕರಣಗಳು ಇವತ್ತು ನಾವು ದಿನಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ನಮ್ಮ ಬದುಕು ಯಾವ ದಿಕ್ಕಿನಂತ ಹೋಗ್ತಾ ಇದೆ, ನಾವು ಎಷ್ಟು ಮಟ್ಟಿಗೆ ಸಂವಿಧಾನದ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಈ ಒಂದು ಸಂವಿಧಾನದ ಒಂದು ಆಶಯಗಳನ್ನು ಎಷ್ಟು ಮಟ್ಟಿಗೆ ಎತ್ತಿ ಹಿಡಿತಾ ಇದ್ದೀವಿ, ಕಾನೂನುಗಳನ್ನು ಎಷ್ಟು ಮಟ್ಟಿಗೆ ನಾವು ಪಾಲನೆ ಮಾಡ್ತಾ ಇದ್ದಕ್ಕಂಥ ಒಂದು ಸಂಶಯ ನಮ್ಮಲ್ಲಿ ವ್ಯಕ್ತವಾಗ್ತದೆ. ಆರ್ಟಿಕಲ್ 14 ಸಂವಿಧಾನ ವಿಚ್ಛೇದ 14 ಏನ್ ಹೇಳ್ತದೆ, ಎಲ್ಲರೂ ಸಮಾನರು. ಈ ಜೀತ ಪದ್ಧತಿ ಅಂತ ಒಂದು ಅನಿಶ್ಚಿತ ಪದ್ಧತಿಗಳನ್ನು ನೋಡಿದಾಗ ಎಲ್ಲಿ ಸಮಾನತೆ ಇದೆ? ಇವತ್ತು ಕೂಡ ನಾವು ಹೇಳ್ಕೊಳ್ತೇವೆ ಸ್ವಾತಂತ್ರ್ಯ ಬಂದಿದೆ ಅಂತ, ಅದು ಬಹುತೇಕ ಜನರಿಗೆ ಇವತ್ತು ಸ್ವಾತಂತ್ರ್ಯ ಇಲ್ಲ, ಅವರಿಗೆ ಅಭಿವ್ಯಕ್ತ ಸ್ವಾತಂತ್ರ್ಯ ಇಲ್ಲ, ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಆರ್ಟಿಕಲ್ 14 ಇಲ್ಲಿ ಉಲ್ಲಂಘನೆ ಆಗ್ತಾ ಇದೆ, ನಾವು ಸಮಾನತೆ ಕಂಡುಕೊಳ್ತಾ ಇಲ್ಲ. ಸಾಹೇಬ್ರ ಹೇಳಿದಾಗೆ ಅನುಚ್ಛೇದ 21 ಕೂಡ
ಜೀವಿಸುವ ಹಕ್ಕಿದೆ ಮನುಷ್ಯನಿಗೆ. ಭಾರತದ ಸಂವಿಧಾನ ಹೇಳ್ತದೆ, ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯ ನಿರಾಳವಾಗಿ ಬದುಕುವಂತ ಒಂದು ಹಕ್ಕನ್ನು ಈ ದೇಶದಲ್ಲಿ ಪಡೆದಿದ್ದಾನೆ ಅಂತಕ್ಕಂಥ ಒಂದು ಅಂಶವನ್ನು ಕೂಡ ಸಂವಿಧಾನ ಇಲ್ಲಿ ವ್ಯಕ್ತ ಮಾಡ್ತದೆ. ಆದ್ರೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಇದನ್ನು ನಮ್ಮ ಮನಸ್ಥಿತಿಗಳು, ನಾವು ಹೇಳ್ತೇವೆ ಕಾಲ ಕೆಟ್ಟಿದೆ, ಕಾಲ ಕೆಟ್ಟಿಲ್ಲ, ಕಾಲ ಘಟ್ಟದಲ್ಲಿ ಬರುತ್ತಾ ಇರ್ತಕ್ಕಂಥ ನಮ್ಮ ಮನಸ್ಥಿತಿಗಳು ಕೆಟ್ಟಿದೆ. ಇವೆಲ್ಲವೂ ಕೂಡ ಶುದ್ಧೀಕರಣ ಆಗ್ಬೇಕಾದ್ರೆ ನಮ್ಮ ಮನಸ್ಸುಗಳು ಶುದ್ಧೀಕರಣ ಆಗ್ಬೇಕು. ನಮ್ಮ ಮನಸ್ಸುಗಳು ಒಳ್ಳೆಯ ಆಲೋಚನೆ ಕಡೆಗೆ ಹೋದಾಗ ಮಾತ್ರ ಇಂಥ ಅನಿಶ್ಚಿತ ಪದ್ಧತಿಗಳನ್ನು ನಾವು ತೊಡಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಕಡೆ ಕಾನೂನುಗಳ ಉಲ್ಲಂಘನೆ ಇದು. ಕಾನೂನು ಏನ್ ಹೇಳ್ತದೆ, ಎಲ್ಲರನ್ನು ಸಮಾನವಾಗಿ ಕಾಣಬೇಕು, ಯಾರನ್ನು ಕೂಡ ಮಾನಸಿಕ ದೈಹಿಕ ಹಿಂಸೆ ಕೊಡಬಾರ್ದು. ಆದ್ರೆ ಈ ಜೀತ ಪದ್ಧತಿ ನೋಡಿದ್ರೆ ಎಲ್ಲಿ ನಾವು ಕಾನೂನು ಪಾಲನೆ ಮಾಡ್ತಾ ಇದ್ವಿ? ಕಾನೂನು ಪಾಲನೆ ಮಾಡಲಿಲ್ಲ ಅಂದ್ರೆ ನೀವು ಅದಕ್ಕೆ ವಿರುದ್ಧವಾಗಿ, ಕಾನೂನು ವಿರುದ್ಧವಾಗಿದೆ, ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾದ್ರೆ ಅದು ಯಾರಿಗೂ ತಪ್ಪಿದ್ದಲ್ಲ. ಆದ್ರೆ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು. ಇವತ್ತು ಮಾನವ ಹಕ್ಕುಗಳು ಅಂತ ನಾವೇನ್ ಹೇಳ್ತೇವೆ, ಒಂದು ಕಡೆ ಸಂವಿಧಾನದ ಉಲ್ಲಂಘನೆ ಆಶಯಗಳನ್ನ ನಾವು ಕಡೆಗಣಿಸ್ತಾ ಇದ್ವಿ, ಕಾನೂನುಗಳನ್ನ ನಾವು ಗೌರವಿಸ್ತಾ ಇಲ್ಲ. ಈ ಜೀತ ಪದ್ಧತಿ ಅಂತ ಕನಿಷ್ಠ ಪದ್ಧತಿಗಳನ್ನು ನೋಡಿದ್ರೆ ಅದ್ರ ಜೊತೆಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಮಾನವ ಹಕ್ಕುಗಳಲ್ಲಿ ಏನ್ ಹೇಳ್ತದೆ, ಪ್ರತಿಯೊಬ್ಬ ಮನುಷ್ಯನಿಗೆ ಸಾಮಾಜಿಕ ಸದೃಢತೆ, ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ಆರ್ಥಿಕ ಸದೃಢತೆಯನ್ನ ಕಂಡುಕೊಂಡು ಎಲ್ಲರೂ ಮನುಷ್ಯರಾಗಿ ಬದುಕಂತ ಪ್ರವೃತ್ತಿ ಒಂದು ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿ ಮಾನವ ಹಕ್ಕುಗಳು ಏನು ಪ್ರತಿಪಾದಿಸ್ತದೆ ಅದಕ್ಕೆ ವಿರುದ್ಧವಾಗಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಸೊ ಇವೆಲ್ಲವನ್ನು ಕೂಡ ನಾವು ಅವಲೋಕಿಸಿ ನೋಡಿದಾಗ ನಮ್ಮ ಬದುಕು ಯಾವ ದಿಕ್ಕಿನ ಹೋಗ್ತಾ ಇದೆ ಅಂತಕ್ಕಂಥ ಒಂದು ಚಿಂತನೆ ಇವತ್ತು ನಾವು ಮಾಡ್ಬೇಕಾಗ್ತದೆ. ಇವೆಲ್ಲವನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಸಾಹೇಬ್ರು ಹೇಳಿದಾಗೆ 1976ರಲ್ಲಿ ಒಂದು ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆಯ ಅನುಷ್ಠಾನಕ್ಕೆ ತಂದ್ರು. ಇವತ್ತು ಅದು ಬಹಳಷ್ಟು ಅದರ ಕಾನೂನಿನಲ್ಲಿ ಆ ಸ್ಥಳೀಯ ಜಿಲ್ಲಾ ದಂಡಾಧಿಕಾರಿಗಳಿಗೆ ಪೂರ್ಣ ಪ್ರಮಾಣದಂತ ಅಧಿಕಾರವನ್ನು ಕೊಟ್ಟರು, ಉಪಸಮಿತಿಗಳನ್ನ ಮಾಡಿದ್ರು, ಅದರ ವಿರುದ್ಧ ಮೇಲ್ವಿಚಾರಣೆಗಳನ್ನ ಕೈಗೊಂಡ್ರು. ಎಲ್ಲಾದ್ರೂ ಇಂಥ ಒಂದು ಅನಿಶ್ಚಿತಗಳ ಪದ್ಧತಿಯನ್ನು ಕಂಡು ಬಂದ್ರೆ ಅದನ್ನ ಸರ್ಕಾರಕ್ಕೆ ಮುಟ್ಟಿಸುವಂತೆ ಮತ್ತು ಅವರನ್ನ ಶಿಕ್ಷೆಗೆ ಒಳಪಡಿಸುವಂತ ಕೆಲಸಗಳನ್ನ ಕೈಗೆತ್ಕೊಂಡ್ರು. ಈ ರೀತಿಯಾದಂತ ಒಂದು ಪ್ರಕ್ರಿಯೆಗಳು ಸಕ್ರಿಯವಾಗಿ ನಿರಂತರವಾಗಿ ನಡೀತಾ ಇದ್ರು ಕೂಡ ಇವತ್ತು ಕೂಡ ಆ ಪ್ರಕರಣಗಳು ಒಂದಲ್ಲ ಒಂದು ರೀತಿ ಬೆಳಕಿಗೆ ಬರ್ತಾ ಇದೆ. ಸೊ ಅದಕ್ಕೆ ನಾನು ತಮ್ಮಲ್ಲಿ ಒಂದು ಕಳಕಳಿಯಿಂದ ಮನವಿ ಮಾಡತಕ್ಕಂಥದ್ದು, ಈ ಜೀತ ಪದ್ಧತಿ ಆಗ್ಬೋದು ಅಥವಾ ಬಾಲ್ಯ ವಿವಾಹಗಳಾಗಿರ್ಬೋದು, ಇಂಥ ಅನಿಶ್ಚಿತ ಪದ್ಧತಿಗಳು ಈ ಸಮಾಜದಿಂದ ತೊಲಗಬೇಕಾದ್ರೆ ನಾವು ಇವತ್ತು ಒಂದು ದೃಢ ಸಂಕಲ್ಪವನ್ನು ಮಾಡಬೇಕು. ಇಂಥ ಘನ ಪರಂಪರೆಯನ್ನು ಹೊಂದಿರತಕ್ಕಂಥ ಒಂದು ಭಾರತ, ಇಂಥ ಒಳ್ಳೆ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಒಂದು ಭಾರತದಲ್ಲಿ ನಾವೆಲ್ಲರೂ ಸತ್ಪ್ರಜೆಗಳಾಗಿ ಬಾಳ್ಬೇಕಾದ್ರೆ ನಮ್ಮ ಮನಸ್ಥಿತಿಗಳನ್ನು ಬದಲಾಯಿಸಿ ಒಳ್ಳೆ ದಿಕ್ಕಿನತ್ತ ನಮ್ಮ ಮನಸ್ಸುಗಳನ್ನು ತೆಗೆದುಕೊಂಡು ಹೋಗಿ ಒಂದು ಆರೋಗ್ಯಕರವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತೀವಿ, ಮಾಡೇ ತೀರ್ತೀವಿ ಅಂತಕ್ಕಂಥ ಒಂದು ಅಚಲವಾದಂಥ ದೃಢ ಸಂಕಲ್ಪವನ್ನು ತಾಳಿದಾಗ ಮಾತ್ರ ಈ ಒಂದು ಪದ್ಧತಿಗಳಿಗೆ ಕಡಿವಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಾ ಇದ್ದೀವಿ. ಸಮಾಜದಲ್ಲಿ ಅನುಗುಣವಾಗಿರ್ತಕ್ಕಂಥ ಕಾನೂನುಗಳನ್ನು ಗೌರವಿಸಬೇಕು, ಸಮಾಜದಲ್ಲಿರ್ತಕ್ಕಂಥ ಸಂವಿಧಾನದ ಒಂದು ಆಶಯಗಳನ್ನು ಎತ್ತಿಡಬೇಕು. ಯಾಕಂದ್ರೆ ಬದುಕಿದ್ದೆಲ್ಲ ಬದುಕಲ್ಲ. ಬದುಕು ತನ್ನ ಅರ್ಥಪೂರ್ಣವಾದಂಥ ಒಂದು ಬದುಕನ್ನು ನಾವು ಕಂಡ್ಕೋಬೇಕಾದ್ರೆ ಒಂದು ಹಸು ಮನುಷ್ಯನನ್ನು ಕೇಳ್ತದಂತೆ. ಏನೋ ಒಂದು ಸಾಮಾನ್ಯ ಹಸು, ಲೇ ಮಾನವ, ನನ್ನ ಬಗ್ಗೆ ಹೇಳ್ಕೊಳ್ಳೋದಾದ್ರೆ, ನಾನು ಹಾಕಿದರೆ ಸಗಣಿ ಆದೆ, ತಟ್ಟಿದರೆ ಭರಣಿ ಆದೆ, ಸುಟ್ಟರೆ ವಿಭೂತಿ ಆದೆ, ಸುಡದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನು ಯಾರಿಗೇನಾದೆಯೋ ಮಾನವ ಅಂತ. ನಾನು ಇಷ್ಟೆಲ್ಲ ಪ್ರಯೋಜನ ಆಗ್ತೀನಿ ಸಮಾಜಕ್ಕೆ, ಹಾಲು ಕೊಡ್ತೀನಿ, ಮೊಸರು ಕೊಡ್ತೀನಿ, ಬೇಕಾಗಿರ್ತಕ್ಕಂಥ ಒಂದು ಗೊಬ್ಬರ ಕೊಡ್ತೀನಿ, ಇಂಥ ಒಳ್ಳೆ ಒಂದು ಪಾವಿತ್ರತೆ ಒಂದು ಜನ್ಮವನ್ನು ತಾಳಿ ಈ ಸಮಾಜಕ್ಕೆ ಬಂದಿರುವ ನೀನೇನ್ ಮಾಡ್ತಾ ಇದ್ದೆ ಸಮಾಜಕ್ಕೆ ಅಂತ ಕೇಳ್ತದೆ. ಸೊ ಇವೆಲ್ಲವನ್ನು ಕೂಡ ನೋಡಿದಾಗ ಈ ಜೀತ ಪದ್ಧತಿ ಶಿಕ್ಷಾರ್ಹ ಸಾಹೇಬ್ರು ಹೇಳ್ದಂಗೆ ಅವರು ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಕಾನೂನಿಗೆ ಯಾರು ದೊಡ್ಡವರಲ್ಲ. ಎಲ್ಲಿವರೆಗೂ ನಾವು ಕಾನೂನನ್ನು ಪಾಲನೆ ಮಾಡ್ತೀವೋ ಅಲ್ಲಿ ನಾವು ನಿರಾಳವಾಗಿ ಬದುಕಲಿಕ್ಕೆ ಸಾಧ್ಯ. ಇವತ್ತು ನಾವು ಬದುಕ್ತಾ ಇದ್ದೀವಿ, ನಿರಾಳವಾಗಿದ್ದೀವಿ ಅಂತ ಹೇಳಿದ್ರೆ ಕಾನೂನು ಇರೋದ್ರಿಂದಾನೆ. ಆ ಕಾನೂನು ಇಲ್ಲ ಅಂದ್ರೆ ಅರಾಜಕತೆಗಳು ಸೃಷ್ಟಿಯಾಗಿ ಅಲ್ಲೋಲ್ ಕಲ್ಲೋಲವಾಗ್ತಾ ಇತ್ತು ಸಮಾಜ. ಆ ನಿಟ್ಟಿನಲ್ಲಿ ಇಂಥ ಜೀತ ಪದ್ಧತಿಗಳು ನಿಮ್ಗೆ ಏನಾದ್ರು ಕಂಡು ಬಂದ್ರೆ ದಯವಿಟ್ಟು ಸಂಬಂಧಪಟ್ಟ ತಹಸೀಲ್ದಾರ್ಗಾಗ್ಬೋದು, ಅಧಿಕಾರಿಗಳ ವರ್ಗಕ್ಕೆ ಅಥವಾ ನಮ್ಮ ಕಾನೂನು ಸೇವಾ ಸಮಿತಿ ಅಂತ ಏನು ನಮ್ಮ ಕೋರ್ಟಲ್ಲಿದೆ, ನಮ್ಮ ಸದಸ್ಯ ಕಾರ್ಯದರ್ಶಿಗಳಿದ್ದಾರೆ ನಮ್ಮ ಸಾಹೇಬರು, ಸೊ ಅವ್ರಿಗೆ ಒಂದು ಮಾಹಿತಿ ಕೊಟ್ರೆ ಅದರ ಮೇಲೆ ಒಂದು ಕಠಿಣ ಕ್ರಮ ತಗೊಳ್ಳುವಂತ ಒಂದು ಅವಕಾಶ ಇರ್ತದೆ. ಅದಕ್ಕೆ ನೀವು ಅನುವು ಮಾಡಿಕೊಂಡು ಇಂಥ ಯಾವುದೇ ಅನುಚಿತ ಪದ್ಧತಿಗಳಿದ್ದಾಗ ಅದನ್ನ ಕೊನೆಗಾಣನೆ ಮಾಡುವಂತ ಕೆಲಸವನ್ನ ತಾವೆಲ್ಲರೂ ಕೂಡ, ಇದು ಸಮಾಜದ ಒಂದು ಜವಾಬ್ದಾರಿ, ಇದನ್ನು ಪ್ರತಿಯೊಬ್ಬರು ಕೈಗೆತ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡಿ ಈ ಎರಡು ಮಾತನ್ನು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಂತ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಿಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮನಗಳನ್ನು ಹೇಳಿ ತಮಗೂ ನಮ್ಮನ್ನ ನಾನು ಮಾತಾಡ ಮುಗಿಸ್ತಾ ಇದ್ದೀನಿ.
ಆ ರೀತಿ ಒಂದು ನಾವು ದಿನನಿತ್ಯ ಏನು ಒಂದು ನಾಗರಿಕತೆಯಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇದ್ದೀವಿ, ಇಂಥ ಬೆಳವಣಿಗೆಯನ್ನು ಕಾಣ್ತಾ ಇರ್ತಕ್ಕಂಥ ನಾಗರಿಕತೆಯಲ್ಲಿ ಸಹ ಇಂದಿಗೂ ಸಹ ಜೀತ ಪದ್ಧತಿ ಅಂದರೆ ಏನು ಒಬ್ಬರನ್ನ ನಾವು ಯಾವ ರೀತಿ ಪ್ರಾಣಿಗಳನ್ನ ಟ್ರೀಟ್ ಮಾಡ್ತೀವಿ, ಕಟ್ಟಾಕಿ ಅವ್ರಿಗೆ ಹುಲ್ಲು ಹಾಕಿ ಏನು ನಾವು ಅವುಗಳನ್ನ ವ್ಯವಸಾಯಕ್ಕೆ ಮತ್ತು ಇನ್ನೊಂದಕ್ಕೆ ಉಪಯೋಗಿಸ್ಕೊತೀವಿ, ಅದಕ್ಕಿಂತ ಸ್ವಲ್ಪ ಸುಧಾರಿಸಿದಂಥ ಒಂದು ಇದರಲ್ಲಿ ಅವ್ರಿಗೆ ನಾವು ಏನು ಮನುಷ್ಯರನ್ನು ನಡೆಸ್ಕೊತೀವಿ ಅದಕ್ಕೆ ನಾವು ಜೀತ ಪದ್ಧತಿ ಅಂತೀವಿ. ಈ ಒಂದು ಜೀತ ಪದ್ಧತಿಗೆ ಹಲವಾರು ಕಾರಣಗಳಿವೆ. ಒಂದು ಬಡತನ, ಎರಡು ಎಜುಕೇಷನ್ ಇಲ್ಲದೆ ಇರ್ತಕ್ಕಂಥದ್ದು, ಮೂರು ಸೋಷಿಯಲ್ ಎಕನಾಮಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ. ಯಾರ ಬಳಿ ಎರಡೊತ್ತು ಊಟ ಮಾಡೋಕ್ಕೆ ಅವ್ರ ಕಡೆಯಿಂದ ಏನು ಆಗಲ್ವೋ ಅಂಥವ್ರು ಏನು ಮಾಡ್ತಾರೆ, ಎಲ್ಲಿ ಅವ್ರಿಗೆ ಊಟ ಸಿಗುತ್ತೋ ಅಂಥ ಕಡೆ ಹೋಗಿ ಅದು ಜೀತ ಪದ್ಧತಿಯ ಕೆಲಸನೋ ಇಲ್ಲ ಇನ್ನೊಂದು ಥರ ಕೆಲಸನೋ ಯಾವುದೋ ಒಂದು ಕೆಲಸ ಸಿಕ್ಕೋದು ಏನಕ್ಕೆ ಊಟ ಸಿಕ್ಕಿದ್ರೆ ಸಾಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇರ್ತಕ್ಕಂಥ ದಿನಗಳಿದ್ವು. ಆದರೆ ಅದು ಕಾಲಕ್ರಮೇಣ ಬದಲಾವಣೆ ಆಗ್ತಾ ಇದೆ. ಆದರೆ ಟೋಟಲ್ ಆಗಿ ಎರಾಡಿಕೇಟ್ ಆಗಿಲ್ಲ, ಸಂಪೂರ್ಣವಾಗಿ ಅದನ್ನು ನಮ್ಮ ಕೈಯಲ್ಲಿ ನಿಲ್ಸಕ್ಕಂತೂ ಆಗಿಲ್ಲ. ಇವತ್ತಿಗೂ ಸಹ ನಾವು ಎಲ್ಲಿ ನೋಡ್ಬೋದು ಅಂದರೆ ಈ ಥರ ಜೀತ ಪದ್ಧತಿಯಲ್ಲಿ ಇರ್ತಕ್ಕಂಥವ್ರನ್ನ ನಾವು ನಮ್ಮ ಡೇ ಟು ಡೇ ಲೈಫಲ್ಲಿ ಎಲ್ಲಿ ನೋಡ್ಬೋದು ಅಂದರೆ, ಈ ಬೋರ್ವೆಲ್ ಗಾಡಿಗಳು ಓಡ್ಸಕ್ಕೆ ಬರ್ತಾರೆ ಪಾಯಿಂಟ್ ಹಾಕೋಕ್ಕೆ, ಅದರಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು, ಮತ್ತು ಬ್ರಿಕ್ ಇಂಡಸ್ಟ್ರಿಯಲ್ಲಿ ಇಟ್ಟಿಗೆ ಕಾರ್ಖಾನೆಗಳಲ್ಲಿ ಇಟ್ಟಿಗೆ ಕೊಯ್ಯಕ್ಕೆ ಬರ್ತಾರೆ ಕೆಲವರು, ಎಲ್ಲ ಬೇರೆ ಕಡೆಯಿಂದ ಬರ್ತಕ್ಕಂಥವ್ರು. ಮತ್ತು ಈ ಕೋಳಿ ಸಾಗಾಣಿಕೆ ಮಾಡೋದಕ್ಕೆ ಬೇರೆ ರೋಹಿಂಗ್ಯಾಸು ಅವರು ಇವರು ಎಲ್ಲ ಬರ್ತಾರಲ್ಲ, ಅವ್ರ ಜೊತೆ ಕೆಲವರು ಇರ್ತಾರೆ ಅವರು. ಮತ್ತು ಈ ಬೀಡಿ ಕಾರ್ಮಿಕರು, ಬೀಡಿಯನ್ನು ಸುತ್ತೋದ್ರಲ್ಲಿ ಯಾರು ಕಾರ್ಮಿಕರು ಇರ್ತಾರೆ ಅಂಥ ಕಡೆ ನಾವು ಅವರೆಲ್ಲ ಒಂಥರ ಬಾಂಡೆಡ್ ಲೇಬರ್ ಇದ್ದಂಗೆ. ಅಫಿಷಿಯಲ್ ಆಗಿ ಗೊತ್ತಾಗದೆ ಇರ್ಬೋದು, ಆದರೆ ಅವ್ರಿಗೆ ಯಾವುದು ಇಷ್ಟು ಸಂಬಳ ಅಂತಿರಲ್ಲ, ಅವ್ರಿಗೆ 2 ಹೊತ್ತು 3 ಹೊತ್ತು ಊಟ ಹಾಕೋದು, ಇಲ್ಲ ಯಾವಾಗಲೂ ವಾರಕ್ಕೊಂದ್ಸಲ ಇಷ್ಟು ಅಂತ ಖರ್ಚಿಗೆ ದುಡ್ಡು ಕೊಡೋದು. ಅದು ಬಿಟ್ಟರೆ ಅವ್ರು ಏನು ಹವ್ಯಾಸಗಳಿರುತ್ತೆ ಅದನ್ನು ಸ್ವಲ್ಪ ಅಂದರೆ ಬೀಡಿ ಸಿಗರೇಟು ಆ ಥರದಕ್ಕೆ ಏನಾದರೂ ಸ್ವಲ್ಪ ಹಣ ಉಳಿಸೋದು. ಈ ಥರ ಒಂದು ಪ್ರಾಕ್ಟಿಕಲ್ ಆಗಿ ನಾವು ಮಾತಾಡಿದ್ರೆ ಬಾಂಡೆಡ್ ಲೇಬರ್ ಅನ್ನೋದು ಈಗಲೂ ಸಹ ಜೀತ ಪದ್ಧತಿ ಅನ್ನೋದು ಸಹ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅಲ್ಲದೆ ಇದ್ರೂ ಸಹ ಪರೋಕ್ಷವಾಗಿ ಇಂದೂ ಸಹ ಜೀವಂತವಾಗಿದೆ. ಸರ್ಕಾರಗಳು ಎಷ್ಟೇ ಅದರ ಬಗ್ಗೆ ಕ್ರಮಗಳನ್ನು ಕೈಗೊಂಡರೂ ಸಹ, ರಿಹ್ಯಾಬಿಲಿಟೇಷನ್ ಸ್ಕೀಮ್ಗಳು ಮಾಡಿದ್ರು, ಎಜುಕೇಷನ್ ಕೊಟ್ಟರು, ಅದ್ರ ಬಗ್ಗೆ ಪ್ರಚಾರಗಳು ಮಾಡಿದ್ರು, ಏನು ಮಾಡಿದ್ರು ಸಹ ಇವತ್ತಿಗೂ ಸಹ ನಾವು 21ನೇ ಶತಮಾನದಲ್ಲಿ ಒಂದು ಜೀತ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಇನ್ನೂ ಆಗಲಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿರ್ಮೂಲನೆ ಅನ್ನೋದು ಇವಾಗ ಹೆಂಗೆ ಪಲ್ಸ್ ಪೋಲಿಯೋ ಡ್ರಾಪ್ಸ್ ಹಾಕಿ ಹೆಂಗೆ ನಾವು ಪೋಲಿಯೋ ಕಾಯಿಲೆಯನ್ನು ಜೀರೋ ಮಾಡಿದ್ವಿ, ಆ ರೀತಿ ಜೀತದ ಆಳುಗಳನ್ನು ಸಹ ನಾವು ಸಮಾಜದಲ್ಲಿ ಜೀರೋ ಮಾಡಬೇಕಾಗಿರೋ ಕರ್ತವ್ಯ ನಮಗೆಲ್ಲ ಇದೆ ಅಂತ ಹೇಳ್ತಾ ನಾನು 4 ಮಾತನ್ನು ಮುಗಿಸ್ತಾ ಇದ್ದೀನಿ.